ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಮಿನಿ ವ್ಲಾಗ್ಸ್. ಇವತ್ತು ನವರಾತ್ರಿ ಹಬ್ಬದ 6ನೇ ದಿನ. ಈ ದಿನ ಎಲ್ಲ ಕಡೆ ಕಾತ್ಯಾಯಿನಿ ದೇವಿನ ಆರಾಧನೆ ಮಾಡ್ತಾರೆ. ಕಾತ್ಯಾಯಿನಿ ದೇವಿನ ಮಹಿಷಾಸುರ ಮರ್ದಿನಿ ಅಂತಲೂ ಕರೀತಾರೆ. ಕಾತ್ಯಾಯಿನಿ ದೇವಿಗೆ ಮಹಿಷಾಸುರ ಮರ್ದಿನಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋ ಕಥೆನೂ ಕೂಡ ಹೇಳ್ತಾ ಇದ್ದೀನಿ. ಕತ್ ಅನ್ನೋ ಋಷಿ ಇರ್ತಾರೆ. ಅವರಿಗೆ ಕಾತ್ಯಾಯನ್ ಅನ್ನೋ ಒಬ್ಬ ಮಗ ಇರ್ತಾರೆ. ಆ ಮಗನಿಗೆ ಸಾಕ್ಷಾತ್ ಜಗನ್ಮಾತೆಯೇ ತನ್ನ ಮಗಳಾಗಿ ಬರಬೇಕು ಎಂಬ ಆಶೆಯನ್ನು ಇಟ್ಕೊಂಡು ಎಷ್ಟೋ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಅದೇ ಸಮಯದಲ್ಲಿ ಬ್ರಹ್ಮದೇವನನ್ನು ಕುರಿತು ಮಹಿಷಾಸುರ ಎಂಬ ರಾಕ್ಷಸ ಎಷ್ಟೋ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಬ್ರಹ್ಮದೇವನನ್ನು ಒಲಿಸಿಕೊಳ್ತಾನೆ. ಬ್ರಹ್ಮದೇವ ಪ್ರತ್ಯಕ್ಷರಾಗಿ ಏನು ವರ ಬೇಕು ಕೇಳು ಅಂದಾಗ ನನಗೆ ಅಮರತ್ವದ ವರ ಬೇಕು ಅಂತ ಕೇಳ್ತಾನೆ. ಆಗ ಬ್ರಹ್ಮದೇವ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ಜೀವಿಯು ಎಂದಾದರೊಂದು ದಿನ ನಾಶ ಆಗಬೇಕು ಅನ್ನೋ ಸತ್ಯನು ತಿಳಿಸ್ಕೊಟ್ಟಾಗ ನಾನು ಸಾಯೋದೇ ಆದರೆ ಅದು ಒಂದು ಹೆಣ್ಣಿನ ಕೈಯಲ್ಲಿ ಮಾತ್ರ ಸಾಧ್ಯವಾಗಬೇಕು ಅಂತ ಹೇಳಿ ವರನು ಕೇಳ್ಕೊತಾನೆ. ಇದಕ್ಕೆ ಬ್ರಹ್ಮದೇವರು ತಥಾಸ್ತು ಅಂತಲೂ ಹೇಳ್ತಾರೆ. ಬ್ರಹ್ಮದೇವನಿಂದ ವರ ಪಡೆದ ಮೇಲೆ ಮಹಿಷಾಸುರನ ಅಟ್ಟಹಾಸ ಜಾಸ್ತಿ ಆಗುತ್ತೆ. ಮಹಿಷಾಸುರ ದೇವಾನುದೇವತೆಗಳ ವಿರುದ್ಧ ಯುದ್ಧ ಸಾರಿ ಅವರ ಸಾಮ್ರಾಜ್ಯನೆಲ್ಲ ಸಂಪೂರ್ಣವಾಗಿ ವಶಪಡಿಸ್ಕೊತಾನೆ. ಇದನ್ನೆಲ್ಲ ನೋಡಿದ ದೇವಾನುದೇವತೆಗಳಿಗೆ ಸಾಕಷ್ಟು ಚಿಂತೆ ಆಗುತ್ತೆ. ಇದನ್ನ ಬ್ರಹ್ಮದೇವರು ಕೂಡ ಪಶ್ಚಾತ್ತಾಪ ಪಡ್ತಾರೆ. ನಾನು ಯಾಕಾಗಿ ಮಹಿಷಾಸುರನ್ಗೆ ಈ ವರ ಕೊಟ್ಟೆ ಅನ್ನೋ ಚಿಂತೆನೂ ಕೂಡ ಅವರಿಗೆ ಕಾಡುತ್ತೆ. ಎಲ್ಲ ದೇವತೆಗಳು ಈ ಮಹಿಷಾಸುರನ ಸಂಹಾರ ಮಾಡಕ್ಕೆ ಯಾವ ಹೆಣ್ಣಿಂದ ಸಾಧ್ಯ ಅಂತ ಇಡೀ ಬ್ರಹ್ಮಾಂಡದಲ್ಲೆಲ್ಲ ಹುಡುಕ್ತಾರೆ. ಹೀಗೆ ಹುಡುಕ್ಬೇಕಾದ್ರೆ ಕಾತ್ಯಾಯನ್ ಎಂಬ ಋಷಿ ಜಗನ್ಮಾತೆಯನ್ನ ತನ್ನ ಮಗಳಾಗಿ ಪಡೆಯಬೇಕು ಎಂಬ ತಪಸ್ಸನ್ನ ನೋಡಿ ಎಲ್ಲ ದೇವತೆಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ. ಎಲ್ಲ ದೇವತೆಗಳ ಶಕ್ತಿನ ಈ ಕಾತ್ಯಾಯನ್ ಋಷಿ ಮುನಿಯ ಪತ್ನಿಯ ಗರ್ಭದಲ್ಲಿ ತುಂಬಬೇಕು ಅನ್ನೋ ನಿರ್ಧಾರನ ಕೂಡ ಮಾಡ್ಕೋತಾರೆ. ಇದರಿಂದ ಒಂದು ಹೆಣ್ಣು ಮಗು ಜನನ ಆಗುತ್ತೆ. ಕಾತ್ಯಾಯನ್ ಮಗಳಾಗಿ ಜನಿಸಿದ ಈಕೆಗೆ ಕಾತ್ಯಾಯಿನಿ ಅಂತ ಹೇಳಿ ಹೆಸರು ಕೂಡ ಬರುತ್ತೆ. ಹೀಗೆ ಕೆಲವು ಕಾಲ ಆದಮೇಲೆ ಎಲ್ಲ ದೇವತೆಗಳ ಆಶೀರ್ವಾದದಿಂದ ಅವರ ಅಸ್ತ್ರ ಹಾಗೂ ಶಸ್ತ್ರಗಳನ್ನ ಈ ದೇವಿಗೆ ಕೊಡ್ತಾರೆ. ಹಾಗಾಗಿ ಈ ದೇವಿ 18 ಕೈಗಳಿಂದ ಎಲ್ಲ ಅಸ್ತ್ರಗಳನ್ನ ಹಿಡಿದು ಮಹಿಷಾಸುರನ ಸಂಹಾರ ಮಾಡ್ತಾರೆ. ಹಾಗಾಗಿ ಈಕೆಗೆ ಮಹಿಷಾಸುರ ಮರ್ದಿನಿ ಅನ್ನೋ ಹೆಸರು ಕೂಡ ಬರುತ್ತೆ. ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾದೇವಿ ದಾನವಘಾತಿನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದೆ ಅನ್ಕೋತೀನಿ. ಮತ್ತೆ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.